ಮಗಳೇ, ಊರಲ್ಲಿ ಯಾರು ಗಂಡೆ ಸಿಕ್ಕಿಲ್ವಾ ನಿನಗೆ? ಹೋಗ್ 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 ಅವನನ್ನು ಕಟ್ಕೊಂಡಿದೀಯಲ್ಲ, ಅವನನ್ನು ಪ್ರೀತಿ ಮಾಡಿದೀಯಲ್ಲ, ಅದು ಏನಿದೆ ಅಂತ ಅವನಲ್ಲಿ ಪ್ರೀತಿ ಮಾಡಿದೀಯ? ಅಯ್ಯೋ, ಅವನ ಮುಸುಡಿನೋ, ಅವನ ಜೀವನೋ, ಅವನ ಹಾವ ಭಾವನೋ ಒಂದಾದ್ರೂ ಸರಿ ಇದೆಯೇನೆ? ಅಯ್ಯೋ ಅವ್ವ, ಅವನಂದ್ರೆ ನಂಗೆ ಭಾಳ ಇಷ್ಟ ಕಣವ. ಅದಕ್ಕೆ ನಾನು ಅವನೇ ಬೇಕು ಅಂತ ಹಠ ಮಾಡ್ಕೊಂಡು ಮದುವೆ ಹಾಕಿಣೆ. ನೀನು ಯಾಕೆ ಕಣವ ನನ್ನ ಗಂಡನ ಮನೆಗೆ ಹೋಗುವಾಗ ಈ ಥರ ಎಲ್ಲ ಮಾತಾಡ್ತಿ? ಚಂದಂಗೆ ಬಾಳ್ವೆ ಮಾಡುವಂತ ಒಂದು ಆಶೀರ್ವಾದ ಮಾಡೋದು ಬಿಟ್ಟು ಅಲ್ಲ ಕಣವ, ಅದು ಯಾಕೆ ಈ ರೀತಿ ಬಡ 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 ಅಂತ ಒಟ್ಗೂಡ ಕಟ್ತೀಯ? ಚಂದಂಗೆ ಮಗಳ ಹೋಗು, ಗಂಡನ ಜೊತೆ ಉತ್ತಮವಾಗಿ ಬಾಳಿ ಬದುಕಿ 10 ಮಕ್ಕಳು ಹೆತ್ತು ನನ್ನನ್ನು ಅಜ್ಜಿಯನ್ನಾಗಿ ಮಾಡಿ ಮುತ್ತಜ್ಜಿಯನ್ನಾಗಿ ಬಾಳಿಸು ಅನ್ನೋದು ಬಿಟ್ಟು ಅಲ್ಲ ಕಣವ, ಅದು ಏನೋ ಅವ್ರ ಫ್ಯಾಮಿಲಿನೇ ಅಳದು ತೂಗಿ ನೀರು ಹಾಕಿ ತೊಳಿತಾ ಇದೆಯಲ್ಲ. ಇದಕ್ಕೆ ನಾನು ಕಣವ ಅಲ್ಲ, ನಾಯಿ ಅಂತ ನಿನ್ನ ಶತ್ರುವೆ? ಅಯ್ಯೋ, ನಿನ್ನ ಶತ್ರು ಥರ ನೋಡ್ತೀನಿ ಅನ್ಕೊಂಡಿಯಲ್ಲ ಮಗಳೇ. ಗಂಡನ ಜೊತೆ ಚಂದಂಗೆ ಬಾಳುವಂತಾನೆ ಹೇಳ್ಕೊಡ್ತಿದ್ದೀನಿ ಕಣವ ನಿಂಗೆ. ಅಯ್ಯೋ ಪೆದ್ದ ಮುಂಡಿದೆ. ಅಯ್ಯೋ ಎಂತ ಹೇಳಿದೆ ಕಣವ, ನಾನು ಚಂದಂಗೆ ಬಾಳ್ವೆ ಮಾಡಲಿ ಅಂತ ಆಶೀರ್ವಾದ ಮಾಡಿದೆ. ಅಲ್ಲ ಅವ್ರ ಫ್ಯಾಮಿಲಿನೇ ಬೈದಂಗಿತ್ತಲ್ಲ ಕಣವ. ಅಯ್ಯೋ, ಹಿಂಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀರನವ. ಅಯ್ಯೋ ಎಂತ ಪೆದ್ದಿ ಇದೆಯೇ, ನಿಮ್ಮ ಅತ್ತಿಗೆ ನೋಡಿ ಕಲಿಯೇ. ಅದು ಏನಂತ ಈ ಮನೆಗೆ ಸೊಸೆಯಾಗಿ ಬಂದವಳು ನಾನಂತೂ ಕಾಣೆ ಕಣೆ. ಅಯ್ಯೋ ಕುಕ್ಕರ್ ಹೇಳ್ಕೊಡ್ತೀನಿ ನಿನಗೆ. ಅಯ್ಯೋ, ಬಾಯಲ್ಲಿ ಪೆಪ್ಪರ್ಮೆಂಟ್ ಇಟ್ರು ತಿನ್ನೋದಕ್ಕೆ ಬರ್ದಿರೋ ಕೂಸ್ ಕಣೆ ನೀನು. ಈ ಹಡಬಿಟ್ಟಿ ಅತ್ತಿ ಅಲ್ಲ, ಮಗಳಿಗೆ ಚಂದಂಗೆ ಗಂಡನ ಮನೆಯಾಗ ಬಾಳು ಅನ್ನೋದು ಬಿಟ್ಟು ಏನೋ ತಲೆಯಾಗ ತುಂಬ ಕತ್ತದಾಳ. ಇರಿ ಯಾವುದಕ್ಕೂ ನೋಡ್ತೀನಿ. ಇಲ್ಲಿ ಎಲ್ಲರೂ ನನ್ನ ಸೊಸೆಯಿಂದ ಬಂದಿದ್ದು ಕಂಡಿರ ನೀವು? ಅದು ಭಾರಿ ಚುರುಕುಂಟು ನನ್ನ ಸೊಸೆ. ಅಯ್ಯೋ ಭಾಳ ರಗಡಿದಾಳ ಆಕಿ. ಅವಳಿಗೆ ಎಲ್ರಿಗೂ ಎರಡೇ ಕಿವಿ ಆಗಿದ್ರೆ ಅವಳಿಗೆ ಮೈಯೆಲ್ಲ ಕಿವಿ ಕಣ್ಣು ಐತೆ. ಯಾರು ಏನು ಅಂತಾರೆ, ಯಾರು ಏನು ಮಾಡ್ತಾರೆ ಅಂತ ನೋಡ್ತಾ ಇರ್ತಾಕ್ರಿ. ಅಯ್ಯೋ ಅಂತ ಹಡ್ಬಿಟ್ಟು ಸೊಸಿ ಇದ್ದಾಳೆ ನಮ್ಮ ಆಕಿ. ಅಯ್ಯೋ ಯವ್ವ, ಏನು ನೋಡಕತ್ತಿ ಆ ಕಡೆ? ಅಯ್ಯೋ ಏನಿಲ್ಲ ಕಣವ್ವ, ನಿನ್ನ ಅತ್ತಿಗೆ ಏನಾರು ಬಂದು ಈ ಕಡೆ ಕೇಳ್ಸಕತ್ತಾಳ ಅಂತ ನೋಡಕತ್ತೀನಿ. ಅಯ್ಯೋ ಇಲ್ಲೇನು ಕೇಳ್ಸಕತ್ತಿಲ್ಲಲ್ಲ, ಅತ್ತಿಗೆ ಏನು ಕಾಣಿಸ್ತಿಲ್ಲ ಬಿಡು. ಹೋಗ್ಲಿ ಬಿಡು, ನಿನ್ನ ಅತ್ತಿಗೆ ಬಾಳಿ ಜೋರು ಹಾಕಿದಾಳ, ಆಕಿ ಕೇಳಿಸ್ಕೊಂಡ್ಬಿಟ್ರೆ ಅಂತ ಅಷ್ಟೇನೆ. ನೋಡು ಒಂದು ಮಾತು ಹೇಳ್ತೀನಿ ಕೇಳು, ನಿನ್ನ ಅತ್ತಿ ಭಾರಿ ಗಟ್ಟಿಗಿತ್ತಿ ಹಂಗ ಅವಳ ನೆಂಟ್ರಿಷ್ಟ್ರು ಭಾಳ ಜೋರಾಗವ್ರ. ಅವರು ಡೈಲಿ ದಿನ ಮಂದಿ ಒಳಗೆ ಬಂದು ನಿನಗೆ ಭಾಳ ಅಡುಗೆ ಮಾಡಿ ಹಾಕು, ಅದು ಮಾಡಾಕು, ರೊಟ್ಟಿ ಮಾಡಾಕು ಅಂತ ಹೇಳ್ತಾರ. ನೀನೇನಾದರೂ ಕೆಲಸ ಮಾಡಿ ಕಾಣಿಸ್ಕೊಂಡಿ ಅಂದ್ರೆ ನಿನ್ನ ಸೊಂಟ ಮುರಿದು ಹೋಗಲ್ಲಿವರೆಗೂ ನಿನ್ನ ಕೆಲಸ ಮಾಡಕತ್ತಾರ. ಹುಷಾರಾಗಿರು ಅಷ್ಟೇನೆ. ನಿನ್ನ ಅತ್ತಿ ಭಾರಿ ಗಟ್ಟಿಗಿತ್ತಿ ಅವಳ, ನೋಡು ವಿಚಾರ ಮಾಡ್ಕೊ. ನೀನು ಏನಾದರೂ ತಪ್ಪಿ ಅಪ್ಪಿ ನನಗೆ ಕೆಲಸ ಬರತ್ತ ಹತ್ತಾವ ಅಂತ ಅಂದೆ ಅಂದ್ರೆ ನಿನ್ನ ಸೊಂಟ ಮುರಿಯೋದಂತೂ ಗ್ಯಾರಂಟಿ ಐತಿ ನೋಡು. ಅಯ್ಯೋ ಅವ್ವ, ಏನು ಹೇಳಕತ್ತಿ? ನಾನು ಕೆಲಸ ಬರುತ್ತೆ ಅಂತ ಹೇಳ್ಬಾರ್ದೇನ್ರಿ? ಅಯ್ಯೋ ಯಾಕ್ರಿ, ಗಂಡನ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಳ್ಳೋದೆ ಸುಮ್ಮಂಗ ಮಕ್ಕೊಂಡಿದ್ರಿ ಯಾರು ಕೂಳಾಗ್ತಾರೇನ್ರಿ? ಅಯ್ಯೋ ಮಂಕದಿಮಿ ನನ್ನ ಮಗಳು ಭಾಳ ಮಂಕದಿಮಿ ಅದಾಳ. ಅಯ್ಯೋ ಇವಳಿಗೆ ಹೆಂಗಂತ ಹೇಳಿ ಗಂಡ ಮನೆಯಾಗ ಬಾಳ್ವೆ ಮಾಡೋದು? ಒಂದು ಮಾತು ಹೇಳ್ತೀನಿ ಕೇಳವ್ವ, ಸಂಸಾರದ ಸೂತ್ರ ಅಂತ ಒಂದಿಷ್ಟು ಅವೆ. ಅದು ಒಂದಿಷ್ಟು ತಿಳ್ಕೊಂಡ್ರೆ ಗಂಡನ ಮನೆಯಾಗ ಬಾಳ್ತಿ. ಇಲ್ಲ ಅಂದ್ರೆ ನಿನ್ನ ಹೆಣ ಸುಡೋದಕ್ಕೆ ನಾವೇ ಬರಬೇಕು ಕಣವ್ವ. ಅದಕ್ಕೆ ಹೇಳಕತ್ತೀನಿ. ಓ ಹೌದೇನವ್ವ? ಹ್ಞೂ ಮತ್ತ ನಿನ್ನ ಅತ್ತಿಗೆ ಇಷ್ಟು ದಿವಸ ನೋಡಿಲ್ಲೇನ? ಗಂಡನ ಬುಟ್ಟಿಯೊಳಗೆ ಬಗಲೊಳಗೆ ಹಾಕೊಂಡು ಹೆಂಗ ನನ್ನನ್ನು ಬುಗುರಿ 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 ಆಡಿಸ್ತಾಳ ಕಣವ್ವ. ನೋಡಿ ಕಲ್ತ್ಕೋ. ಎಲ್ಲ ಹಡಬಿಟ್ಟಿ ಅತ್ತಿ, ನಿನ್ನ ನಾನು ಬುಗುರಿ ಬುಗುರಿ ಆಡಿಸ್ತೇನೆ. ಅಲ್ಲ, ಉಣ್ಣಾಕ ತಿನ್ನಕ ಬುಟ್ಟಿ ಲೆಕ್ಕದಲ್ಲಿ ಮಾಡಿ ಹಾಕಿದ್ರು ಅದಷ್ಟನ್ನು ಕಕ್ಕಂಡು ತಿಂತೀನ. ನಾನು ಮಾಡೋದೆಲ್ಲ ಕೆಲಸ ಅಂತ ಮಗಳಿಗೆ ಚುಚ್ಚಕತ್ತಿ. ಎಲ್ಲ ಅತ್ತಿ, ನನ್ನ ಹಡಬಿಟ್ಟಿ ಅತ್ತಿ ಎಂತ ಇದೆಯೋ ನೀನು. ಈರು ನೋಡ್ತೀನಿ ಮಗಳಿಗೆ ಜೀವನ ಹೆಂಗೆ ಮಾಡಕ್ಕೆ ಕಲಿಸ್ತೀಯ ಅಂತ ನೋಡ್ತೀನಿ. ಗಂಡ ಮನೆಯಾಗ ಬಾಳ್ವೆ ಮಾಡೋದನ್ನ ಕಳಿಸ್ತೀಯ, ಇಲ್ಲ ಬಾಳಕ್ಕೆ ಕಳಿಸ್ತೀಯ, ಇಲ್ಲ ಹಾಳು ಮಾಡಕ್ಕೆ ಕಳಿಸ್ತೀಯ ಅಂತ ನೋಡ್ತೀನಿ. ಇರೋ ಅತ್ತಿ. ಅಯ್ಯೋ ನಾನು ಹೇಳಿರೋದನ್ನ ಸ್ವಲ್ಪ ಕೇಳ್ಕೊ. ನಿನ್ನ ತಲೆ ಒಳಗೆ ಬುದ್ಧಿ ಇದೆಯಾ, ಇಲ್ಲ ಆದ್ರೆ ಬೊಟಾಟೆ ಲದ್ದಿ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಕಣವ್ವ. ಅಲ್ಲ, ನಿನ್ನ ಅತ್ತಿಗೆ ನೆಂಟ್ರಿಷ್ಟ್ರು ಅವರೇ, ಊರು ತುಂಬ ಇರೋರಷ್ಟು ನಿನ್ನ ಅತ್ತಿ ನೆಂಟ್ರೇನೆ. ಈ ಕಡೆಗೆ ಆಕಿನ ಒಂದು 25 ಮಕ್ಕಳಿಗೆ ಜನ್ಮ ನೀಡವಳೆ. ಅವರೆಲ್ಲ ಮನೆಗೆ ಬಂದ್ಕೊಂಡು ನನ್ನ ತಮ್ಮನ ಹೆಂಡತಿ ಇರೋಳು ಒಬ್ಬಾಕಿ ಅಂದ್ಬಿಟ್ಟು ನನಗೆ ಹೋಳಿಗೆ ಮಾಡಿಕೊಡು, ನನಗೆ ರೊಟ್ಟಿ ಮಾಡಿಕೊಡು, ನನಗೆ ಪಲಾವ್ ಮಾಡಿಕೊಡು, ನನಗೆ ಒಬ್ಬಟ್ಟು ಮಾಡಿಕೊಡು, ನನಗೆ ಮುದ್ದಿನೇ ಮಾಡಿಕೊಡು ಅಂತ ಅಂದು ಬಂದು ನಿನ್ನ ತಾವ ಕೇಳಕ್ಕೆ ಹತ್ತಾರ ಅಂದ್ರೆ ನೀನು ಏನು ಮಾಡ್ತಿ? ಅದಕ್ಕೆ ಹೇಳ್ತಿರೋದು ಕಣವ್ವ, ಯಾರು ನೆಂಟ್ರಿಷ್ಟ್ರು ಬಂದ್ರು ಅಂತ ಅನ್ಕೋ, ಮಂತ್ಲಿ ಪೀರಿಯಡ್ ಆಗೋದು 15 ದಿವಸಕ್ಕೆ ಪೀರಿಯಡ್ ಆಗೋ. ಆ ಕಡೆ ಬಾತ್ರೂಮಿಗೆ ಹೋಗು ಓಡ್ಬಾ ಅಂತ ಯಾರು
ಓದೋದೈತಿ. ನೆಂಟ್ರಿಗೆ ಬರ್ತಾರೇನವ್ವ? ಅತ್ತಿ ಏನು ಮಾಡೋದತ್ತಿ? ನೀವೇ ಮಾಡ್ತೀರೇನ್ರಿ ಅತ್ತಿ? ಒಬ್ರಿ ಮಾಡೋ ಬಾಳಕ್ ಬಾಳ ಕಷ್ಟ ಆಯ್ತದಲ್ಲ ಅಂತ ಪುಷಿ ಹೊಡಿ ನಿಮ್ಮ ಅತ್ತಿಗ. ಇಲ್ಲ ಅಂದ್ರೆ ನಿನ್ನ ನಡು ಬಿದ್ದೋಗ್ತಾವ. ಅಯ್ಯೋ ಶಿವನೇ, ಹೌದೇನಮ್ಮ? ಅಷ್ಟು ಜನರಿಗೆ ಅಡಿಗೆ ಮಾಡಿ ಹಾಕ್ಬೇಕಂದ್ರೆ ನನ್ನ ನಡು ಮಾತ್ರ ಅಲ್ಲವ, ನಾನೇ ಬಿದ್ದೋಗ್ತೀನಿ. ನೋಡ್ರಿ ನಮ್ಮ ಅತ್ತಿ ಎಂತ ಬಾರಿ ಬೆಸ್ಟ್ ಅದಾರ ಅಲ್ಲ. ನಾನು ಕೊಪ್ಪರಿಗೆ ಗಟ್ಲೆ ಇವ್ರು ಊರು ತುಂಬ ಇರೋ ನೆಂಟ್ರಿಸ್ಟ್ರಿಗೆಲ್ಲ ಅಡಿಗೆ ಮಾಡಿ ಹಾಕಿರ ನನ್ನ ನಡು ಬಿದ್ದೋಗಲ್ಲ, ಇವ್ರ ಮಗಳಿಗೆ ಮಾತ್ರ ನಡು ಬಿದ್ದೋಯ್ತದಂತೆ. ನೋಡ್ರಿ ನಮ್ಮ ಅತ್ತಿ ಎಂತ ಕತ್ತಿ ಹಂಗ ಅದಾಳ. ಅಯ್ಯೋ ನಾನು ಏನು ಮಾಡಲಿ, ನನಗೆ ಅಡಿಗೆನೇ ಮಾಡಕ್ ಬರಲ್ಲ, ಅಷ್ಟು ಮಂದಿ ಇದ. ಇಲ್ಲೆಲ್ಲಾರು ನಿಮ್ಮ ಅತ್ತಿಗೆ ಬಂದು ನೋಡಕತ್ತೀಗ ಏನ್ ಕತಿ? ಆಕಿ ಕಿವಿ ಭಾರಿ ಚಲೋ ಐತಿ, ಚುರುಕ್ಕೈತಿ, ಚಿಟ್ ಮೆಣಸಿನಕಾಯಿ ಹಂಗ. ನಾನೇನು ಕೇಳಿಸ್ಕೊಳ್ಳಿಲ್ಲಪ್ಪ. ನಿಮ್ಮ ಅತ್ತಿಗೆ ಏನ್ ನೋಡ್ತಾ ಇಲ್ಲ ಬಿಡು, ನಾನು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀನಿ, ಹಂಗೆ ಮಾಡು. ಗೊತ್ತಾಯ್ತಲ್ಲ? ಮೊದಲು ನೀನು ಗಂಡನ ಮನೆಗೆ ಹೋದ ತಕ್ಷಣ ನಿನ್ನ ಗಂಡನ ಬುಟ್ಟಿಗೆ ಹಾಕೊಂಡ್ಬಿಡು. ಗಂಡನಿಗೆ ರೀ ಕಾಫಿ ಮಾಡ್ಕೊಡ್ಲೇನ್ರಿ, ಟೀ ಮಾಡ್ಕೊಡ್ಲೇನ್ರಿ, ಚಾ ಮಾಡ್ಕೊಡ್ಲೇನ್ರಿ, ಬಟ್ಟೆ ತೊಳ್ಕೊಡ್ಲೇನ್ರಿ, ಏನ್ ಕೊಡ್ಲಿ? ನಿಮ್ಮ ಅತ್ತಿಗ ನಿನ್ನ ಗಂಡನ ಸೇವೆ ಮಾಡೋಕಿರ್ಲಿ, ಮಾತಾಡೋದಕ್ಕೂ ಪುರ್ಸೊತ್ತು ಕೊಡ್ದಂಗ ನಿನ್ನ ಗಂಡನ ಪೂಸಿ ಹೊಡಿತಾ ಇರು, ನಿನ್ನ ಬಗಲಾಗೆ ಇಟ್ಕೊಂಡಿರು. ಅಲ್ಲವ್ವ, ನಾನು ಆ ರೀತಿ ಮಾಡ್ರೆ ಅವ್ರೇನು ಅನ್ಕೊಳ್ಳಲೇನು? ಅದಕ್ಕೆ ಹೇಳಿರೋದು ಕಣವ್ವ, ಹೊಸದಾಗಿ ಮದುವೆ ಆಗಿರೋ ಜೋಡಿ ದಿವಸ ಪ್ರೀತಿ ಮಾಡ್ಕೊಂತಿರ್ಬೇಕು. ಅಷ್ಟಾದ್ರ ಗಂಡಂಗ ಹೊರಗಡೆನೆ ಬರಕ್ ಕೊಡ್ಬೇಡ ರೂಮಿಂದ. ಅತ್ತಿ ಜೊತೆ ಮಾತಾಡೋದಕ್ಕ ನೀವಿಬ್ರೇ ಮಾತಾಡ್ಕೊಂತ ಕುಂತ್ಕೊಂಡಿರ್ರಿ. ನಿನ್ನ ಗಂಡನ್ಗ ರೂಮ್ನಾಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಕಾಫಿ ಟೀ ವ್ಯವಸ್ಥೆ ಎಲ್ಲ ಮಾಡು. ಆಫೀಸ್ಗೆ ಹೋಗ್ಬೇಕಿದ್ರೂ ಅಷ್ಟೇ, ನಿಮ್ಮನೆ ಗೇಟ್ ಅಂತಾವ ಹೋಗಿ ಕಳಿಸ್ಬಿಟ್ಟು ಬಾ. ನಿಮ್ಮ ಅತ್ತಿ ಜೊತೆ ಮಾತಾಡಕ್ ಕೊಡ್ಬೇಡ. ನಿಮ್ಮ ಅತ್ತಿ ಬಾರಿ ಹಡ್ಬಿಟಿ ಅದಾಳ. ಓ, ಹಾಗೆಲ್ಲ ಮಾಡ್ಬೇಕವ್ವ? ಹ್ಞೂ ಮತ್ತ ಹಾಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ಏನಿಲ್ಲ, ನೀನು ಗಂಡನ ಮನೆಯಾಗ ಹೋಗಿ ಒಂದು ತಿಂಗಳದೊಳಗೆ ಅಂತ ವಾಂತಿ ಮಾಡ್ಕೊಂಡ್ಬಿಡು. ಅಷ್ಟಾದ್ರೆ ಎಲ್ಲರೂ ನಿನ್ನನ್ನ ಪ್ರೆಗ್ನೆಂಟ್ ಆಗಿದೆಯಾ ಅನ್ಕೊಂಡ್ಬಿಟ್ಟು ಎಲ್ಲರೂ ನಿನ್ಗೆ ಕಾಲು ಒತ್ತವ್ರೇನು, ತಲೆ ಒತ್ತವ್ರೇನು, ಕೈ ಒತ್ತವ್ರೇನು, ಮುಕಳಿ ಒತ್ತವ್ರೇನು, ಹಂಗ ಮಾಡಿ ನೋಡ್ಕೊಬೇಕು. ಹಂಗಿಟ್ಕೋ. ನೀನು ಡಾಕ್ಟರ್ ತಾವ ಚೆಕಪ್ ಹೋಗ್ತೀಯಲ್ಲ, ಡಾಕ್ಟರ್ ಹತ್ರ ಹೇಳು, ನನಗೆ ಭಾಳ ಸುಸ್ತಾಕತ್ತೈತಿ, ಭಾಳ ಹೊಟ್ಟೆ ನೋವು ಬರಾಕತ್ತೈತಿ, ಭಾಳ ಜೀವಕ್ಕೆ ತ್ರಾಸ ಆಕೈತಿ ಅಂತ ಹೇಳು. ಆಗ ಡಾಕ್ಟರ್ ಅಂತಾರ, ಈಕಿ ಪ್ರೆಗ್ನೆಂಟ್ ಅದಾಳ, ಈಕಿಗೆ ಬೆಡ್ ರೆಸ್ಟ್ ಮಾಡಬೇಕು, ಮನೆಯಾಗ ಏನೂ ಕೆಲಸ ಮಾಡೋದಕ್ಕೆ ಕೊಡಬೇಡಿ ಅಂತ ಹೇಳ್ತಾರ. ಆಗ ನಿಮ್ಮ ಅತ್ತಿನೇ ಕೆಲಸ ಮಾಡಬೇಕಲ್ಲ. ಅಯ್ಯೋ ಅವ್ವ, ನಂಗೆ ಇಷ್ಟು ಬೇಗ ಮಗು ಬೇಡವ್ವ, ಇಷ್ಟು ಬೇಗ ಮಗು ಮಾಡ್ಕೊಳಲ್ಲ ನಾನು. ಅಯ್ಯೋ ನನ್ನ ಮಂಕದಿಮ್ಮೆ, ನನ್ನವ್ವ, ಇಷ್ಟು ಬೇಗ ಮಗು ಮಾಡ್ಕೊಂಡವ್ರು ಯಾರು? ಮಗು ಮಾಡ್ಕೊಂಡು ವೇ ಕ್ವೇ ಕ್ವೇ ಫೇ ಮಾಡೋದ್ರೊಳಗಡೆ ನೀ ಮತ್ತೆ ಬಡ್ಕತ್ತಿ. ಹಂಗಲ್ಲ ಕಣವ್ವ, ನಾಟಕ ಮಾಡು ಅಂತ ಅಂದಿದ್ದು. ಮತ್ತೆ 2 ತಿಂಗಳದಾಗ ಯಮ್ಮು ಹೊಟ್ಟೆ ನೋವು ಅಂತ ಇಡೀ ನಿಮ್ಮ ಜಗಲಿಯಾಗ ಬಿದ್ದಾಕ ಉಳ್ಳು, ನಿಮ್ಮ ಹಾಲ್ನಾಗ, ಅಡಿಗೆ ಮನೆ ಹಾಲ್ನಾಗ, ಜಗಲಿ ಹಾಲ್ನಾಗ ಎಲ್ಲ ಕಡೆ ಬಿದ್ದಾಕ ಉಳ್ಳಾಕ ಶುರು ಮಾಡೋ. ಅವು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಡಾಕ್ಟರ್ ಅಂತಾರ ಈಕಿಗೆ ಆಪರೇಷನ್ ಮಾಡ್ಬೇಕ್ರಿ, ಮಗು ಹೋಗಿದೆ ಅಂತಂತಾರ. ಆವಾಗ ಮತ್ತೊಂದು ತಿಂಗಳು ಬೆಡ್ ರೆಸ್ಟ್ ಮಾಡು ಅಂತಾರ. ಹಿಂಗ ಮಾಡಿ ನಾ ಮುಂದಾಗ್ತಾ ನೀನು ವರ್ಷದಾಗ ನಿನ್ನ ಅತ್ತಿನ ಬುಗುರಿ ಆಡ್ಸಂಗ ಆಡ್ಸು, ನಿನ್ನ ಕೈಯಾಗ ಇಟ್ಕೋ, ಗಂಡನ ನಿನ್ನ ಬಗಲಾಗ ಇಟ್ಕೋ. ಆಗ ನೋಡು, ಆ ಹಡ್ಬಿಟಿ ಅತ್ತಿಗೆ ಬಾಳ ಬುದ್ಧಿ ಬರಕತ್ತೈತಿ. ಅವ್ವ, ಗಂಡ ಮನೆಯಾಗ ಬಾಳ್ವೆ ಮಾಡ್ಬೇಕಂದ್ರೆ ಇಷ್ಟೊಂದು ಮಾಡ್ಬೇಕನವ್ವ? ಅಯ್ಯೋ ಎಲ್ಲ ನನ್ನ ಕತ್ತಿ ಅಂತ ಅತ್ತಿ, ಎಂತ ಇದೆಯೇ ನೀನು? ನಿನ್ನ ಮಗಳಿಗೆ 10 ಮಕ್ಕಳು ಹೆತ್ಕೊಂಡು ಚೆನ್ನಾಗಿ ಗಂಡ ಮನೆಯಾಗ ಬಾಳ್ವೆ ಮಾಡು ಅನ್ನೋದು ಬಿಟ್ಟು ಪ್ರೆಗ್ನೆಂಟ್ ಆದಾಗ ನಾಟಕ ಮಾಡು ಅಂತ ಹೇಳಿ ಅದೇ ಮಗು ಆಪರೇಷನ್ ಆಗೋ ಥರ ಆಯಿತು ಅಂತ ಹೇಳೋ ಥರ ನಾಟಕ ಮಾಡು ಅಂತೆಲ್ಲ ಎಂತ ಹಡಬಿಟಿ ಅದೇ ಅತ್ತಿ ಅದ ನೀನು. ಅಲ್ಲ, ನನಗೆ ಒಂದಿನಾರು ಈ ರೀತಿ ಹೇಳ್ಕೊಟ್ಟೇನು ನೀನು? ಅಯ್ಯೋ, ನೆಲ ಒರೆಸು, ಕಸ ಬಗೆ, ಬಾಂಡ್ಲಿ ತೊಳಿ, ಅಡುಗೆ ಮಾಡ ಹಾಕು, ಹೊಲಕ್ಕೆ ಹೋಗು, ಹಸು ಕಾಯಿ, ಹಸು ಮೇಸು ಅಂತ ಯಾವ ರೀತಿ ಮಾಡಿಯಲ್ಲ ನನ್ನ ಹಡಬಿಟ್ಟಿ ಅತ್ತಿ. ಮಗಳಿಗೆ ಎಂತ ಸೂತ್ರ ಹೇಳ್ಕೊಡಕತ್ತಿ, ಸಂಸಾರದ ಸೂತ್ರಗಳು ಭಾಳ ಪಸಂದಾಗದವಲ್ಲ ಅತ್ತಿ. ನಿನ್ನ ಅತ್ತಿಗೆ ಬಂದಾಳ ಏನು? ಮಾತಾಡ್ದಂಗೆ ಕೇಳಿಸಕತ್ತವಲ್ಲ. ನೋಡು, ನಿಮ್ಮ ಅತ್ತಿಗೆಗೆಲ್ಲ ಅವ್ರ ಅವ್ವ 8,000 ಸೂತ್ರಗಳು ಹೇಳವ್ವ. ಸಂಸಾರಕ್ಕೆ ಎಲ್ರಿಗೂ 8 ಸೂತ್ರ ಇದ್ರೆ ನಿಮ್ಮ ಅತ್ತಿಗೆಗೆ 8,000 ಸೂತ್ರಗಳವ. ನೋಡಿ ಹೆಂಗ ನನ್ನ ಮೇಲೆ ಪ್ರಯೋಗ ಮಾಡ್ತಾಳ, ದಿನ ಒಂದೊಂದು ಪ್ರಯೋಗ ಮಾಡ್ತಾಳ ಆಕಿ. ನೀನು ಏನಿಲ್ಲ ಕಣವ್ವ, ಒಂದ್ ದಿವ್ಸ ಮೂವಿಗೆ ಹೋಗ್ಬೇಕು ಅನ್ನು, ಒಂದ್ ದಿವ್ಸ ಶಾಪಿಂಗ್ ಹೋಗ್ಬೇಕು ಅನ್ನು, ಯಾರಾದ್ರೂ ಫೋನ್ ಮಾಡಿಬಿಟ್ಟು ಇವತ್ತು ನಾನು ನಿಮ್ಮನೆಗೆ ಬರ್ತೀನಿ ಅಂದಿದ ತಕ್ಷಣ ನಿನ್ನ ಅತ್ತಿಗೆ ಫೋನ್ ಮಾಡ್ತಾರಲ್ಲ, ಆಗಿದ
ತಕ್ಷಣ ನಿನ್ನ ಗಂಡಂಗ ಆಫೀಸಿಗೆ ಕಾಲ್ ಹಚ್ಚು. ನನಗೆ ಇವತ್ತು ಶಾಪಿಂಗ್ ಹೋಗ್ಲಿಕ್ಕೆ ಬೇಕು, ನನಗೆ ಇವತ್ತು ಉಡಾಕ್ ಸೀರೆನೇ ಇಲ್ಲ ಅಂತ ಹಠ ಮಾಡಕತ್ತು. ಆವಾಗ ನೋಡು ನಿನ್ನ ಸ್ವೀ ಅಂತ ಬೈಕ್ನ ಮೇಲೆ ನಿನ್ನ ಗಂಡ ತಗೊಂಡು ಹೋಗ್ತಾನೆ ಶಾಪಿಂಗ್ಗೆ. ನಿಮ್ಮ ಅತ್ತಿ ಬಂದಿರೋ ನೆಂಟರಿಗೆಲ್ಲ ಅಡಿಗೆ ಮಾಡಿ ಹಾಕೊಂತಾ ಇರಬೇಕು ಆಕೆ. ಶಾಪಿಂಗ್ ಹೋಗ್ಬೇಕನವ, ಭಾಳ ಇಷ್ಟ ಕಣವ ನಂಗೆ. ಅಯ್ಯೋ ನನ್ನ ಕೂಸ, ಹೋಗಿ ಬರವ. ಏನಿಲ್ಲ ಕಣವ, ನಿನ್ನ ನೆಂಟ್ರು ಅಂದ್ರೆ ನಿಮ್ಮ ಅತ್ತಿಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರೆ ಬಂತಂದ್ರೆ ಸಾಕು ಕಣವ. ನೀನು ಮೂರ್ಛೆ ಬಂದು ರೋಗ ಬಂದವ್ರಂಗೆ ತಲೆ ಸುತ್ತು ಬಿದ್ದು ಬಿಡು. ನಿನ್ನೆ ಏಕಾದಶಿ ಇತ್ತು, ಫುಲ್ ಉಪವಾಸ ಮಾಡೀನಿ. ಇವತ್ತು ನೀವು ಬಂದ್ರಿ, ನಿಮ್ಗೆ ಅಡುಗೆ ಮಾಡಿ ಹಾಕಾಕು ನಂಗೆ ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೈ ಮೇಲೆ ದಬ 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 ಅಂತ ಬಿದ್ದು ಬಿಡು. ಅಯ್ಯೋ ಎಷ್ಟು ದೇವ್ರ ಮ್ಯಾಗ ಭಕ್ತಿ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಅತ್ತಿನೇ ಮಾಡ್ತಾಳ ಅಡ್ಗಿನ. ಅಯ್ಯೋ ಉಪವಾಸ ಇರ್ಬೇಕನವ, ನನ್ನ ಹತ್ರ ಆಗಲ್ಲಪ್ಪ. ಅಯ್ಯ ಲದ್ದೆ ತುಂಬಿದ ಬುದ್ಧಿಯೇ, ನಿನ್ನ ಹತ್ರ ಉಪವಾಸ ಇರು ಅಂತ ಹೇಳಿದವ್ರು ಯಾರು ಕಣವ? ಅಯ್ಯ ಆಗೊಮ್ಮೆ ಒಂದು ತುತ್ತು ಊಟ, ಈಗೊಮ್ಮೆ ಒಂದು ತುತ್ತು ಬ್ರೆಡ್, ಹೋಗ್ಬಿಟ್ಟು ಹಣ್ಣು ತಿಂದು ಗುಂಡಂಗ್ ಬೆಳಿ ಕಣವ. ಉಪವಾಸ ಇದ್ದುಕೊಂಡು ಕಾದು ನಾಟಕ ಮಾಡಿದ್ರ ನಿಜವಾಗ್ಲೂ ನಿನ್ನ ಆಸ್ಪತ್ರೆಗೆ ತಗೊಂಡೋಗಿ ಬೀಳ್ಬೇಕಾಗೋದು. ಹುಷಾರ್ ಕಣವ. ಓ ಚೆನ್ನಾಗಿ ಬಾಳ್ವೆ ಮಾಡು ಅಂತ ಹೇಳ್ಬಿಟ್ಟು ನಿನ್ನ ಗ್ಲುಕೋಸ್ ಸೇರಿಸ್ಬಿಟ್ಟು ಬಾಳ್ವೆ ಮಾಡಿಸು ಹೇಳುವಂಗೆ ಆಗ್ಬೋದು. ಹುಷಾರು, ಹಂಗೇನು ಮಾಡಕ್ ಹೋಗ್ಬೇಡ. ನಿಮ್ಮ ಅತ್ತೆ ಅಕ್ಕಪಕ್ಕಕ್ಕೆಲ್ಲರೂ ಹೋಗ್ತಾಳಲ್ಲ, ಹಾಗೆ ಅಡುಗೆ ಬೇರೆ ಪುಸು 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 ಅಂತ ಹೋಗ್ಬಿಟ್ಟು ಒಂದಿಷ್ಟು ಮುಕ್ಕ ಬಂದ್ಬಿಡು, ಗಬ 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 ಅಂತ ತಿನ್ಕೊಂಡ್ಬಿಡು. ಅಲ್ಲೇ ಅಡುಗೆ ಮನೆಗೆ ಹೋಗ್ಬಿಡು ಅಂತ ನೀರು ಬದ 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 ಅನ್ಬೇಡ. ಮತ್ತೆ ಅದನ್ಗೇನಾರು ಅಂದ್ಬಿಟ್ಟು ಅಂದ್ರೆ ನಿಮ್ಮ ಅತ್ತೆ ಬಂದ್ಬಿಟ್ಟು ಯಾರ ಬಂದಾರ ಅಡುಗೆ ಮನೆಗೆ ಅಂತ ಬಂದ್ಬಿಡ್ತಾಳು. ಹುಷಾರು, ನಿನ್ನ ಏಕಾದಶಿ ಉಪವಾಸ ಎಲ್ಲ ಗೊತ್ತಾಗ್ಬಿಟ್ಟದು. ಎಂತ ಅತ್ತಿ ಇದೆಯಾ ನೀನು, ನನಗೆ ಒಂದು ದಿವಸನೂ ಈ ಬುದ್ಧಿ ಹೇಳ್ಕೊಟ್ಟಿಲ್ಲಲ್ಲ ನಮ್ಮವ್ವ. ನೋಡ, ಗಂಡನ ಮನೆಯಾಗ ಚೆನ್ನಾಗಿ ಬಾಳು ಅಂತ ಹೇಳ್ಕೊಟ್ಟಿ. ನಮ್ಮ ಅತ್ತಿ ನೋಡಿದ್ರೆ ಈ ರೀತಿ ಹಡಬಿಟ್ಟಿಸು ಅತ್ತಿ ಇದಂಗದಳಲ್ಲವ. ನೋಡವ್ವ, ಎಂತ ಅತ್ತಿನ ಕೊಟ್ಟ್ಯಾನ ಆ ಭಗವಂತ. ಯಾ ಬಾಬಾ. ಅಯ್ಯಯ್ಯಯ್ಯಯ್ಯಯ್ಯ ಅತ್ತಿ, ನಿನಗೆ ಮಾಡ್ತೀನಿ ಕಣೆ, ನಾಳೀಗ ಬುದ್ಧಿ ಕಲಿಸ್ತೀನಿ ಕಣೆ. ಅತ್ತಿ ನೀ ನನ್ನ ಕತ್ತಿ ಕಣೆ. ನೋಡು ಮಗಳ, ಈಗಲೇ ಹೇಳಕತ್ತೀನಿ, ನೀನು ಲವ್ ಮಾಡಿ ಮದುವೆ ಆಗಿ ನನಗಿಷ್ಟ ಇಲ್ಲ ಅಂತಂದ್ರು ಅವನನ್ನು ಕಟ್ಕೊಂಡು, ಅವನು ಒಳ್ಳೆ ಪೆದ್ದ ಪಿದ್ರ ಗೋವಿ ಇದ್ದಂಗೆ ಅವನವ. ಹುಷಾರ್ ಕಣವ. ನೋಡು, ಅವನೇನಾದ್ರೂ ಅವನ ಅವ್ವ ಹೇಳ್ದಂಗೆ ಕೇಳಕ್ ಹತ್ತಾನ ಅಂದ್ರೆ ನಿನ್ನನ್ನು ಆ ಅವ್ವ ಬುಗುರಿ ಆಡ್ಸೋದ್ರ ಜೊತೆಗೆ ಕಾಲಡಿಗನ್ ಚಪ್ಪಲಿ ಥರ ನಿನ್ನನ್ನು ಹಾಕಿ ತುಳಿದು ಬಿಡ್ತಾಳೆ. ಹುಷಾರ್ ಮಗಳ. ನೋಡು, ನೀನು ಚೆನ್ನಾಗಿ ನಿನ್ನ ಗಂಡನ ಬಗಲಲ್ಲಿ ಇಟ್ಕೊಂಡು ನಿನ್ನ ಸೀರೆ ಸೆರಗನ್ನ ಕಟ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರುವಂಗೆ ಮಾಡ್ಕೊಂಡ್ಯೋ ನಿನ್ನ ಗಂಡನ್ನ, ನೀನು ಬಚಾವಾಗ್ತಿ. ಇಲ್ಲ ಅಂದ್ರೆ ನಿನ್ನ ಅತ್ತಿ ನಿನ್ನ ಗಂಡನ್ನ ಬಗಲಾಗ ಕಟ್ಕೊಂಡು ಸೀರೆ ಸೆರಗ ಕಟ್ಕೊಂಡು ಕಿರ್ರಂತ ನಿನ್ನನ್ನು ಬುಗುರಿ ಆಡಿಸ್ತಾಳೆ. ನೋಡು, ಯೋಚನೆ ಮಾಡು, ನಿನ್ನ ಗಂಡನ ನೀನು ಬಗಲಲ್ಲಿ ಇಟ್ಕೋತೀಯೋ ಇಲ್ಲ ನಿಮ್ಮ ಅತ್ತಿ ಬಗಲಾಗ ನಿನ್ನ ಗಂಡನ ಕಟ್ತೀಯೋ, ಹೆಂಗೆ ಮಾಡ್ತೀಯ ಅಂತ. ನೀನೇನಾದ್ರೂ ಬಗಲಾಗ ಇಟ್ಕೊಂಡೆ ಅಂದ್ರೆ ನಿಮ್ಮ ಅತ್ತಿನ ಗಿರ್ರಂತ ಬುಗುರಿ ಆಡಿಸ್ಬೋದು. ನಿಮ್ಮ ಅತ್ತಿ ಏನಾದ್ರೂ ನಿನ್ನ ಗಂಡನ ಬಗಲಾಗ ಕಟ್ಕೊಂಡು ಅಂದ್ರೆ ಆಕೆ ನಿನ್ನನ್ನು ಬುಗುರಿ ಆಡಿಸ್ದಂಗೆ ಬುರ್ರಂತ ಆಡಿಸ್ತಾಳೆ. ಹುಷಾರಾಗಿರು ನೋಡು ಮಗಳ. ಸಂಸಾರದ ಸೂತ್ರಗಳು ಮಗಳಿಗೆ ಬಾಳ್ವಿ ಮಾಡೋದು ಗಂಡನ ಮನೆಯಾಗ ಹ್ಯಾಂಗೆ ಹೇಳ್ಕೊಡಾಕತ್ತಾಳ ನಮ್ಮ ಅತ್ತಿ. ನೋಡ್ರಲ್ಲ, ಯಾವ ತಾಯಿನೂ ಮಗಳಿಗೆ ಈ ರೀತಿ ಹೇಳ್ಕೊಡಾಕಿಲ್ಲಪ್ಪ. ಗಂಡನಾಗ ಅತ್ತಿ ಮಾವನ್ನ ನೋಡ್ಕೊಂಡು ಸುಖವಾಗಿ ಬಾಳ್ಕಣವ್ವ ಅಂತ ಆಶೀರ್ವಾದ ಮಾಡಕ್ ಹತ್ತಿದ್ರೆ ಎಲ್ರು, ನಮ್ಮ ಅತ್ತಿ ಮಾತ್ರ ಭಾರಿ ದೊಡ್ಡ ಕತ್ತಿ ಅದಂಗದಾಳ. ನಿನ್ನ ಗಂಡನ್ನ ನಿನ್ನ ಸೀರೆ ಸೆರಗನ ಕೂರಿಸ್ಕೊಂಡು ಅಯ್ಯೋ ನಿನ್ನ ಅತ್ತಿನ ಬಿರಿ 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 ಅನ್ನೋ ಬುಗುರಿ ಆಡ್ಸಂಗೆ ಆಡಿಸುವಂತ ಎಷ್ಟು ಚೆನ್ನಾಗಿ ಹೇಳ್ಕೊಡಕತ್ತಾಳಲ್ಲಪ್ಪ. ನಮ್ಮವ್ವ ಒಂದು ದಿವಸ ಈ ರೀತಿ ಹೇಳ್ಕೊಟ್ಟಿರಲ್ಲ. ನಮ್ಮವ್ವನು ಗಂಡನ ಮನೆಯಾಗ ಹಿಂಗೆ ಬಾಡು ಅಂತ ಹೇಳಿಕೆ ಮಾಡಿಕೊಟ್ಟಿದ್ರ ನನ್ನ ಅತ್ತಿ ಈ ಕತ್ತಿನ ಒಳ್ಳೆ ಕುದುರೆ ಟಾಂಗ ಓಡಿಸಂಗ ಟುಕ್ಕು 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 ಅಂತ ಓಡಿಸ್ತಿದ್ನಲ್ಲಪ್ಪ. ಅವ್ವ, ನೀ ತಪ್ಪು ಮಾಡಿ ಕಣವ್ವ. ಇಂಥ ಅತ್ತಿ ನನಗೆ ಕಟ್ಟಿ ಹಾಕಿಬಿಟ್ಟು ನನ್ನ ಬಾಳೆ ಗೋಳ್ ಮಾಡಂಗೆ ಮಾಡ್ದಿ. ಈಗ ಅತ್ತಿ ಇರು, ನೀನು ಮಗಳಿಗೆ ಹೇಳ್ಕೊಟ್ಟಿರೋ ಬ್ರಹ್ಮಾಸ್ತ್ರಗಳನ್ನೆಲ್ಲ ನಿನ್ನ ಮೇಲೆ ನಾನು ಬಿಟ್ಟಿಲ್ಲ ಅಂತಂದ್ರ ನಾನು ನಿನ್ನ ಸೊಸೆನೇ ಅಲ್ಲ. ನೋಡ್ತಾ ಇರು, ಮಾಡ್ತೇನೆ ಇರು ನಿನಗ. ಅತ್ತಿ ನಿನ್ನ ಮೇಲೆ ಬುಗುರಿ ಆಡ್ಸಂಗ ಆಡ್ಸಿಲ್ಲ ಅಂದ್ರೆ ನಾನು ನಿನ್ನ ಸೊಸೆಯಾಗಿ ಸುಳ್ಳಾಯ್ತು. ನೋಡ ಮಗಳ, ನಿನ್ನ ಗಂಡ ಏನಾದರೂ ಬಾಂಡ್ಲಿ ತಿಕ್ಕು ಬಟ್ಟಿ ತೊಳಿ ಅಂತ ಅಂದಾಂದ್ರೆ ಚೆನ್ನಾಗಿ ಕುಟೆಕ್ಸ್ ಹಚ್ಕೊಂಡು ಒಂದು ಮೆಟ್ಟು ಅಂದ್ರೆ 1 ಇಂಚ್ ಮುಖಕ್ಕೆ ಪೌಡರ್ ಮೆಟ್ಟಿ, ತುಟಿಗೆ ಲಿಪ್ಸ್ಟಿಕ್ ಮೆಟ್ಟಿ ಗಂಡನ ತೋರಿಸಿ. ಇಂಥ ಬ್ಯೂಟಿಫುಲ್ ಹುಡುಗಿನ ನೀನೇನಾದ್ರೂ ಕೆಲಸ ಮಾಡಕ್ ಹಚ್ಚಿದಿ ಅಂದ್ರೆ ನಿನಗೇನು ಅನ್ಸಲ್ಲ ಕಣಣ್ಣ. ನಿನ್ನ ಪ್ರಿಯತಮೆ ನಾನು, ಸೌಂದರ್ಯವೆಲ್ಲವೂ ಹಾಳಾಗುವುದಿಲ್ಲವೇ ಅಂತ ಹೇಳ್ಬಿಟ್ಟು ಡೌಲತ್ ಹಾರಿಸಿ ನಿನ್ನ ಗಂಡನಿಗೆ
ಅಂದ್ರೆ ಇಟ್ಕೊಬೇಕು, ಇಲ್ಲ ಅಂದ್ರೆ ನೀನೇನೆಲ್ಲ ಒರೆಸಿ ಪಾತ್ರೆ ತೊಳೆದು ಮಾಡಿಸಿಲ್ಲ ಅಂದ್ರೆ ನಾನು ನಿನ್ನ ಸೊಸೆಯಾಗ ಸುಮ್ಮನೆ ಆಯ್ತು. ಎಲ್ಲ ಅತ್ತಿ ನಿನ್ನ ಮಗಳಿಗೆ ಭಾಳ ಚಂದಂಗೆ ಬಾಳ್ವೆ ಮಾಡೋದನ್ನ ಹೇಳ್ಕೊಡಕತ್ತಿ. ಇರು ನಿನಗೂ ಮಾಡಿಸ್ತೀನಿ. ನನ್ನ ಗಂಡನ್ನ ನನ್ನ ಸೆರಗ್ನೊಳಗೆ ಕಟ್ಕೊಂಡು ಬುಗುರಿ ಆಡಿಸ್ದಂಗ ನಿನ್ನನ್ನು ಆಡಿಸಿಲ್ಲ ಅಂದ್ರೆ ಅತ್ತಿ. ಅಯ್ಯೋ ನಿನ್ನ ಅತ್ತಿಗೆ ಏನಾದ್ರು ಬಂದಾಳ ಏನ್ ಕತಿ? ಕೇಳಿಸ್ಕೊಂಡ್ಲ ಏನ್ ಕತಿ? ಆಕಿ ಏನಾದ್ರು ಕೇಳಿಸ್ಕೊಂಡು ಬಿಟ್ಲು ಅಂದ್ರೆ ಅಷ್ಟೇ. ಈಗಾಗಲೇ ನನ್ನ ಮಗನ ಆಕಿ ಕೈಯಾಳಗೆ ಇಟ್ಕೊಂಡು ನನ್ನನ್ನು ಬುಗುರಿ ಆಡ್ಸಂಗ ಆಡ್ಸವಳ. ಇನ್ನು ಮುಂದೆ ಮತ್ತು ದೊಡ್ಡದಾಗ ಬುಗುರಿ ಆಟ ಆಡ್ಬಿಡ್ತಾಳ. ಅಷ್ಟೇ ಭಾರಿ ಶಾಣಾಕ್ಯದಾಳ ಆಕಿ. ಮಾಡಿಸ್ತೀನಿ ಇರು ಆಕಿಗೂನು. ನನ್ನನ್ನ ತಲೆ ಕೆಳಗೆ ಮಾಡಿ ನಿಲ್ಲಿಸ್ತಾಳ ಆಕಿ. ಅಯ್ಯೋ ಅವ್ವ, ಆಗಿಂದ ಅತ್ತಿಗೆ ಬರ್ತಾಳ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೋಡೋದು ನನಗೆ ಹೇಳೋದು, ಯಾಕವ್ವ? ಅವಳು ಕೇಳಿಸ್ಕೊಳ್ಳಿ ಬಿಡು, ಅವಳ ಮಗಳಿಗೆ ಹೇಳ್ಕೊಡ್ಬೇಕಲ್ಲ ಮುಂದೆ ಅವಳ ಮಗಳಿಗೆ ಅತ್ತಿ ಮನೆಗೆ ಹೋಗಿ ಹೇಗೆ ಬಾಳ್ಬೇಕು ಅಂತ. ಅಯ್ಯೋ ಬುದ್ಧಿ ಉಳ್ಳದ್ ಲದ್ದಿ ಮಗಳೇ. ಅಲ್ಲ ಕಣೆ, ಅವಳ ಮಗಳು ಇನ್ನೂ ದೊಡ್ಡಾಕಿಯಾಗಿ ಮದುವೆಗೆ ಬಂದು ಅವಳ ಬುದ್ಧಿವಾದ ಹೇಳೋದ್ರೊಳಗಡೆ ನಿನ್ನ ಅತ್ತಿಗೆ ನನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳ ಕಣೆ. ನಿನಗೇನು ಗೊತ್ತಿಲ್ಲ ಬಿಡು, ಅದಕ್ಕೆ ಹೇಳ್ಕೊಡ್ತಾ ಇರೋದು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರ. ಅಲ್ಲ ಕಣವ್ವ, ನೀ ನನ್ನ ಶತ್ರು ಅದೀಯ, ನನ್ನ ಮಿತ್ರ ಅದೀಯ? ಅಲ್ಲ ಕಣವ್ವ, ನಿನ್ನ ಅತ್ತಿಗೆ ಏನಾದ್ರೂ ನಾನು ನಿನಗೆ ಹೇಳ್ಕೊಡ್ತಿರೋದು ಏನಾದ್ರೂ ಕೇಳಿಸ್ಕೊಂಡು ನಿನ್ನ ಗಂಡನ ಮನೆಯಾಗ ಹೋಗಿ ಪುಂಗಿ ಊದ್ಲು ಅಂದ್ರೆ ನನ್ನ ನಿನ್ನ ಕತೆ ವೆಂಕಟರಮಣ ಗೋವಿಂದ ಗೋವಿಂದ ಅಂದ್ಬಿಟ್ಟು ಜಾಟಿಗೆ ಶಂಕ ತಕೊಂಡು ಊದ್ಬೇಕಾಗ್ತದೆ, ಗೊತ್ತಿದೇನೆ? ಅಯ್ಯ ನಿನ್ನ, ನೀ ತಿಳ್ಕೊಂಡಂಗ ನಿನ್ನ ಅತ್ತಿಗೆ ಬಾಳ ಸೈಲೆಂಟ್ ಅಲ್ಲ, ತುಂಬಾನೇ ವೈಲೆಂಟ್ ಆಗವಳೆ. ಅಲ್ಲಿ ಬಿಗ್ ಬಾಸ್ ಗಿಲ್ಲಿ ತರ. ಮತ್ತೆ ನಿನ್ನಂತವಳ ಕೈಗೆ ನಾನು ಸೊಸೆಯಾಗಿ ಬಂದು ಸಿಕ್ಕೊಂಡ ಮೇಲೆ ನಾನು ಸೈಲೆಂಟ್ ಆಗಿ ಏನಾದರೂ ಉಳ್ಕೊಂಡ್ಬಿಟ್ರೆ ನನ್ನನ್ನು ಸೀರಿಯಲ್ ಹೀರೋಯಿನ್ ಥರ 24 ಗಂಟೆ ಗಿಜರಿನ ಹಾಕೊಂಡು ಒಯ್ ಅಂತ ಅಳ್ತಾ ಕುತ್ಕೋಬೇಕು. ಬಿಟ್ರೆ ನಿನ್ನಂತ ಅತ್ತಿ ತಾವ ಬಾಳ್ವೆ ಮಾಡೋದು ಭಾಳ ಕಷ್ಟ ಐತಿ. ಅದಕ್ಕೆ ನಾನು ರಗಡ್ ಆದ ಸೊಸೆ ಆಗದೆ ಹೋದ್ರೆ ನೀನು ನನ್ನನ್ನು ಬಾಂಡ್ಲಿನ ಎಣ್ಣೆಯಿಂದ ಬಾಂಡ್ಲಿಗೆ ಹಾಕಿ ತೆಗಿಯು ಹಾಕಿನೇ ನೀನು. ಅದು ಎಂತ ಹೇಳ್ಕೊಡ್ತೀಯ ನಿನ್ನ ಸೊಸಿ ನಿನ್ನ ಮಗಳಿಗೆ? ಅಲ್ಲ ಅತ್ತಿ, ಒಂದು ದಿವಸ ಆದರೂ ನೀನು ನಿನ್ನ ಸೊಸಿಗೆ ಏನಾದ್ರು ಈ ಥರದ ಬುದ್ಧಿ ಏನಾದರೂ ಹೇಳ್ಕೊಟ್ಬಿಟ್ಟಿದ್ದೆ ಅಂದರೆ ನಿನ್ನ ಪಾದುಕೆಯನ್ನು ದೇವಸ್ಥಾನದೊಳಗಿಟ್ಟು ಅಲ್ಲ ದೇವ್ರ ಮನೆಯೊಳಗಿಟ್ಟು ಗಂಧ ಹೂವು ಅಕ್ಷತೆ ಹಾಕಿ ಪಾದ ಪೂಜೆ ಮಾಡಿ ನಿನ್ನ ಒಂದು ಊದುಬತ್ತಿ ಕರ್ಪೂರದ ಆರತಿ ಎತ್ತಿಲ್ಲ ಅಂದ್ರೆ ನಾನು ನಿನ್ನ ಸೊಸೆಯಾಗಿ ಸುಳ್ಳಾಗಿತ್ತು. ಆದರೆ ನೀನು ಹಾಗೆ ಮಾಡಿಲ್ಲ ಅತ್ತಿ, ನೀನೇ ನನ್ನ ಬಲು ಕತ್ತಿ. ಅಯ್ಯೋ, ನಿನ್ನ ಮಗಳನ್ನ ತಲೆ ಮೇಲೆ ಹೊತ್ಕೊಂಡು ಗಂಡನ ಮನೆಯಾಗ ಬಾಳ್ವೆ ಮಾಡೋದು ಮಾತ್ರ ಅದ್ಭುತವಾಗಿ ಹೇಳ್ಕೊಟ್ಟಿಯಲ್ಲ ಅತ್ತಿ. ಇದೇ ಮಾತನ್ನ ನಾನು ನಿನಗೇನಾದರೂ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಹೆಂಗಿರ್ತಿತ್ತು ಏನು ಗೊತ್ತೇನ ನಿನಗ ಅತ್ತಿ? ಅತ್ತಿ ಏನು ಬಾರಿ ದೊಡ್ಡ ಕತ್ತಿ ಅದೆಯಲ್ಲ. ಧನ್ಯವಾದಗಳು ಕಣ್ರಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ. ನಮ್ಮ ಅತ್ತಿ ಅವಳ ಮಗಳಿಗೆ ಗಂಡನ ಮನೇಲಿ ಹೇಗೆ ಬಾಳ್ವೆ ಮಾಡಬೇಕಂತ ಹೇಳ್ಕೊಟ್ಟಾಳ, ಸೂಪರಾಗಿ ಹೇಳ್ಕೊಟ್ಟಾಳ. ಒಂದು ದಿವಸ ಅವಳು ಸೊಸಿಗೆ ಹೇಳ್ಕೊಟ್ಟಿಲ್ಲ ಹಿಂಗೆ ಗಂಡನ ಮನೆಯಾಗ ಬಾಳು ಅಂತ.